ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಚೆನ್ನಾಗಿ ಸಾಕ್ತಾ ಇದ್ದಾರೆ. ಅಲ್ಲೇ ಅರಣ್ಯದಲ್ಲೇ ಇದ್ದಾರೆ. ಮಕ್ಕಳಿಗೆ ಹೆಚ್ಚು ಕಮ್ಮಿ ವಯಸ್ಸುಗಳು ಬರ್ತಾ ಇದ್ರು ಕೂಡ ಅಲ್ಲೇ ಬೆಳೀತಾರೆ. ಆಮೇಲೆ ಪಾಂಡುನೇ 5 ಮಕ್ಕಳಿಗೂ ಯುದ್ಧಾಭ್ಯಾಸ ಹೇಳ್ಕೊಡ್ತಾರೆ. ಅದು ಆಗ್ಬೇಕಲ್ಲ. ಪಾಂಡುನೇ 5 ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾರೆ, ವೇದಗಳನ್ನು ಹೇಳ್ಕೊಡ್ತಾರೆ, ಸುತ್ತ ಋಷಿಗಳಿರ್ತಾರೆ, ಅವರೆಲ್ಲ ನೀತಿ ಗೀತಿ ಏನೇನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಎಲ್ಲ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲವೂ ಚೆನ್ನಾಗಿದೆ. ಹಸ್ತಿನಾವತಿಯಲ್ಲೂ ಕೂಡ 101 ಮಕ್ಕಳು, 100 ಗಂಡು ಮಗು, 1 ದುಶ್ಯಲೆ ಅನ್ನುವಂಥ ಒಂದು ಹೆಣ್ಣು ಮಗು. ಇವರು ತುಂಬ ಚೆನ್ನಾಗಿ ಇಲ್ಲೂ ನಡೀತಾ ಇದೆ. ಇವ್ರಿಗೂ ಕೂಡ ಶಿಕ್ಷಣ ನಡೀತಾ ಇದೆ. ಇಲ್ಲೂ ನಡೀತಾ ಇದೆ, ಅಲ್ಲೂ ನಡೀತಾ ಇದೆ. ಆದರೆ ಶಿಕ್ಷಣ ಹೇಗಾಗ್ತಾ ಇದೆ ಅಂದರೆ, ಇಲ್ಲಿ ಶಿಕ್ಷಣ ನಡೆಯುವಾಗ ಒಂದು ರೀತಿ ನೀತಿ ಇರಬೇಕು, ಅದು ಚೂರು ಕಡಿಮೆ ಇದೆ. ಕೌರವ್ರಿಗೂ ಇದೆ, ಪಾಂಡವ್ರಿಗೂ ಇದೆ. ಯಾಕೆಂದರೆ ಒಬ್ಬ ರಾಜ್ಯದಲ್ಲಿ ಒಬ್ಬ ಪಾಂಡು ಮಾತ್ರ ಹೇಳ್ಕೊಡ್ತಾ ಇರೋದು. ಒಬ್ಬ ರಾಜಕುಮಾರರಿಗೆ ಯಾವ ಸ್ಥಿತಿಯಲ್ಲಿ ಶಿಕ್ಷಣ ನಡಿಬೇಕು ಆ ಶಿಕ್ಷಣ ಅಲ್ಲೂ ನಡೆದಿಲ್ಲ, ಇಲ್ಲೂ ನಡೀತಾ ಇಲ್ಲ. ಇಲ್ಲೇನಾಗಿದೆ, ನಿಮಗೆ ಕೃಪಾಚಾರ್ಯ ಅಂತ ಒಂದು ಪಾತ್ರ ಇದೆ. ಹೇಳ್ತೀನಿ. ಕೃಪಾಚಾರ್ಯರು ಈ ಮಕ್ಕಳನ್ನ ನೋಡ್ಕೋತಾ ಇದ್ದಾರೆ, ಅಂದರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೌರವರಲ್ಲಿ ಏನು ಮಕ್ಕಳಿದ್ದಾರೆ, ಕೌರವರು 101 ಜನ ಇದ್ದಾರಲ್ಲ, 100 ಜನ. ಅದರಲ್ಲಿ ಅವ್ರಿಗೆ ಅವ್ರ ಹುಟ್ಟಿಗೆ ಒಂದು ಕಥೆ ಇದೆ. ಶರದ್ವಾನ್ ಅಂತ ಒಬ್ಬ ಋಷಿ. ಈತ ಬಂದು ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ವ್ಯಕ್ತಿ, ತಪಸ್ಸನ್ನು ತುಂಬ ಚೆಂದಕ್ಕೆ ನಡೆಸ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಒಬ್ಬಳು ಅಪ್ಸರೆ ಅವ್ರ ಮುಂದೆ, ಕಣ್ಣು ಮುಂದೆ ಹಾದು ಹೋಗ್ತಾಳೆ. ಋಷಿ ಎಷ್ಟೇ ತಪಸ್ಸು ಮಾಡ್ತಾಯಿದ್ರು ಅಪ್ಸರೆಯ ರೂಪಕ್ಕೆ ಅವ್ರ ದೇಹದಲ್ಲಿ ಉದ್ರೇಕ ಆಗ್ತದೆ. ಉದ್ರೇಕ ಆದಾಗ ದೇಹದಿಂದ ಸ್ಖಲನ ಆಗ್ತದೆ, ಎಂಥದ್ದು ವೀರ್ಯ ಸ್ಖಲನ ಆಗ್ತದೆ. ಆ ರೇತಸ್ಸು ಏನು ಕೆಳಗಡೆ ಬಿತ್ತು ಭೂಮಿಗೆ ಬಿದ್ದ ತಕ್ಷಣ ಅದರಲ್ಲಿ 2 ಮಗು ಹುಟ್ಟುತ್ತಂತೆ. ಒಂದು ಗಂಡು ಮಗು, ಇನ್ನೊಂದು ಹೆಣ್ಣು ಮಗು. ಅವರು ಆ ಮಗುವಿನ ಕಡೆಗೆ ತಿರುಗೂ ನೋಡದೆ ಹೊರಟೋಗ್ತಾರೆ. ಕಾಡಲ್ಲ 2 ಮಗುನೂ ಅಳ್ತಾ ಇದೆ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, 2 ಅಳ್ತಾ ಇದೆ. ಅದೇ ಸಮಯದಲ್ಲಿ ಭೀಷ್ಮಾಚಾರ್ಯರು ಆ ಕಾಡಲ್ಲಿ ಆ ಕ್ಷಣಕ್ಕೆ ಬಂದಿದ್ದಾರೆ. ನೋಡ್ತಾರೆ ಆ 2 ಮಕ್ಕಳನ್ನು. ನೋಡಿ ಅವರಲ್ಲಿ ಕರುಣೆ ಹುಟ್ಟುತ್ತದೆ, ಕೃಪೆ ಮೂಡ್ತದೆ. ಹಾಗಾಗಿ ಆ 2 ಮಕ್ಕಳನ್ನು ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದು ಅರಮನೆಯಲ್ಲಿ ಸಾಕಕ್ಕೆ ಕೊಡ್ತಾರೆ. ಭೀಷ್ಮಾಚಾರ್ಯರು ಮತ್ತು ಅರಮನೆಯ ಕೃಪೆಯಿಂದ ಬದುಕ್ತಾ ಇರೋ ಮಕ್ಕಳಾದ್ರಿಂದ ಆ ಮಗುನ ಕೃಪಾ, ಆ ಹೆಣ್ಣು ಮಗುನ ಕೃಪಿ ಅಂತ ಕರೀತಾ ಇರ್ತಾರೆ. ಕೃಪಾ ಬಂದು ಮುಂದೆ ಬರ್ತಾ ಕೃಪಾಚಾರ್ಯ ಆಗ್ತಾರೆ. ಈಗ ಕೃಪಿ ಇದ್ದಾಳಲ್ಲ, ಅವಳನ್ನು ದ್ರೋಣಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ದ್ರೋಣಾಚಾರ್ಯರು ಯಾರು ಅನ್ನೋದನ್ನು ಮುಂದೆ ಯೋಚನೆ ಮಾಡ್ಕೊಳ್ಳೋಣ. ಕೃಪಿ ತನ್ನ ಗಂಡನ ಮನೆಯಿದ್ದಾಳೆ. ದ್ರೋಣಾಚಾರ್ಯ ಇವರು ಕೃಪಾಚಾರ್ಯರು ಮಾತ್ರ ಅರಮನೆಯಲ್ಲಿ ಇದ್ಕೊಂಡು ಮಕ್ಕಳಿಗೆ ತಮಗೆ ತೋಚಿದಷ್ಟು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಕೃಪಾಚಾರ್ಯರು ಶಕ್ತಿವಂತರು, ಶೂರರು ಎಲ್ಲವೂ ಆದರೂ ಕೂಡ ಅವ್ರಿಗೆ ಶಿಕ್ಷಣದ ವಿಷಯದಲ್ಲಿ ಒಂದು ಹಂತ ಇದೆ, ಅದನ್ನು ಮೀರಿದ್ದಲ್ಲ. ಮತ್ತು ಇವರು ಎಷ್ಟೇ ವಿದ್ಯೆ ಕಲ್ತಿದ್ರೂ ಕೂಡ ಅರಮನೆಯಲ್ಲಿ ಇದ್ಕೊಂಡು ಅರಮನೆಯ ಕೃಪಾಶ್ರಯದಲ್ಲಿ ಇದ್ದವರಾದ್ರಿಂದ ಇವರು ಒಂದು ಹಿಡಿತದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಕೊಡೋಕ್ಕಾಗಲ್ಲ. ಯಾಕೆಂದರೆ ಧೃತರಾಷ್ಟ್ರ ಆಗ್ಬೋದು, ಧೃತರಾಷ್ಟ್ರದ ಮಕ್ಕಳಾಗ್ಬೋದು, ಎಲ್ಲರೂ ಕೂಡ ಕೃಪಾಚಾರ್ಯರನ್ನ ಒಂದು ಕಡೆ ಕಣ್ಣಿಂದ ನೋಡ್ತಾ ಇರ್ತಾರೆ. ಏನು ದುರ್ಯೋಧನ ಅವ್ರಿಗೆಲ್ಲ ವಿದ್ಯೆ ಹೇಳ್ಕೊಡಕ್ಕೆ ಹೋದರೆ ಅವನು ಒಂಥರ ಅವ್ರ ವಿದ್ಯೆನ ತಗೊಳ್ಳೋದೇ ಇಲ್ಲ ಅವನು. ಹಾಗಾಗ್ತಾ ಇದ್ದಾಗ ಏನಾಗುತ್ತೆ, ಇವ್ರು ಹೇಳ್ಕೊಡೋ ವಿದ್ಯೆ ಅವ್ರ ಮಟ್ಟಕ್ಕೆ ಹೋಗ್ತಿಲ್ಲ. ಇನ್ನೂ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕುಂಠಿತನೇ ಆಗ್ತಿದ್ದಾರೆ. ಕೃಪಾಚಾರ್ಯರಿಗೆ ಬಂದಿದ್ದಷ್ಟಿಂದ ಕಲ್ತ್ಕೊಂಡ್ಬಿಟ್ಟಿದ್ರು ಕೂಡ ಉತ್ತಮ ಆಗ್ತಿರುತ್ತೆ. ಆದರೆ ಅವ್ರು ಹೇಳ್ಕೊಟ್ಟಿದ್ದ ವಿದ್ಯೆನೇ ಯಾಕೆ ಕಲಿಯಲ್ಲ, ಯಾಕೆಂದರೆ ನಮ್ಮ ಆಶ್ರಯದಲ್ಲಿರೋರು, ಅವ್ರ ಮಾತನ್ನು ನಾವು ಯಾಕೆ ಕೇಳಬೇಕು ಅನ್ನುವಂತಹ ಭಾವ ದುರ್ಯೋಧನಾದಿಗಳು ಏನಿದ್ದಾರೆ ಅವ್ರಿಗೆ ಗುರುಗಳ ಮೇಲೆ ಒಳ್ಳೆ ಭಾವನೆ ಇರಲ್ಲ. ನಮ್ಮ ಆಶ್ರಯದಲ್ಲಿರೋರು ಅವ್ರು ಹೇಳಿದಾಗ ನಾನು ಯಾಕೆ ಕೇಳಬೇಕು? ಈಗ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಗುರುಗಳು, ಅವ್ರ ಜೊತೆಗೆ ಕೂತ್ಕೊಂಡು ಅವ್ರು ಹೇಳಿದಾಗ ಕೇಳಿ ಗಂಭೀರವಾಗಿ ಅವರು ಗೌರವ ಕೊಟ್ಟು ಕಲ್ತರೆ ವಿದ್ಯೆಗಳು ಬರ್ತದೆ. ಆದರೆ ಇವ್ರಿಗೆ ಆ ಗೌರವನೇ ಇರಲ್ಲ. ಕೃಪಾಚಾರ್ಯರು ನಮ್ಮ ಆಶ್ರಯದಲ್ಲಿರೋರು, ಅವ್ರು ಹೇಳಿದಾಗ ನಾವೇ ಕೇಳಬೇಕು ಅನ್ನುವಂಥ ಭಾವ ತಲೆಯಲ್ಲಿ ಇರೋದ್ರಿಂದ ಅವ್ರು ಸರಿಯಾಗಿ ವಿದ್ಯೆಯನ್ನು ಕಲಿಯೋದೇ ಇಲ್ಲ. ಕೃಪಾಚಾರ್ಯರು ಹೇಳಿಕೊಟ್ರು ಅವ್ರು ಕಲಿಯೋ ಸ್ಥಿತಿಯಲ್ಲಿ ಇರಲ್ಲ. ಇತ್ತ ಕಡೆ ಅರಣ್ಯದಲ್ಲಿ 5 ಮಕ್ಕಳು ಒಟ್ಟಿಗೆ ಇರ್ತಾರೆ. ಪಾಂಡು ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ, ಶಸ್ತ್ರವಿದ್ಯೆಗಳನ್ನೆಲ್ಲ ಕಲಿಸ್ತಾರೆ. ಅಲ್ಲಿರೋ ಋಷಿಗಳಿಂದ ವೇದ ಉಳಿದಿದ್ದನ್ನೆಲ್ಲ ಅಲ್ಲಿ ಕಲ್ತ್ಕೊಳ್ತಾ ಇದ್ದಾರೆ. ತಾಯಿಗಳು ಕೂಡ ಬೇಕಾದಷ್ಟನ್ನು ಹೇಳ್ಕೊಡ್ತಿದ್ದಾರೆ. ಎಲ್ಲರೂ ಹೇಳ್ಕೊಟ್ಟಿದ್ದನ್ನು ಕಲಿತು ತುಂಬ ಒಳ್ಳೆ ಮಕ್ಕಳಾಗಿದ್ದಾರೆ. ಎಲ್ಲರೂ ನೋಡಿ ಮೆಚ್ಚುವಂತಹ ರಾಜಕುಮಾರರು 5 ಜನ. ಆಮೇಲೆ ಆ 5 ಜನ ಯಾವಾಗಲೂ ಒಂದು ಗುಂಪಾಗಿ ಇರ್ತಾರೆ. ಆಮೇಲೆ ಏನಾದ್ರು ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡ್ತಾರೆ.
ಹೀಗೆ ಅವರಲ್ಲಿ ಆಮೇಲೆ ಹಿರಿಯನಾದ ಯುಧಿಷ್ಠಿರನಿಗೆ ಎಲ್ಲರೂ ಗೌರವ ಕೊಡ್ತಾ ಇದ್ದಾರೆ, ಉಳಿದ 4 ಜನ ಗೌರವ ಕೊಡ್ತಾರೆ. ಹಾಗಾಗಿ ಈ ಮಕ್ಕಳನ್ನು ನೋಡಿದ್ರೆ ಎಂಥವ್ರಿಗೂ ಕಣ್ಣು ತುಂಬುವಂತೆ ಕಾಣ್ತಾ ಇದೆ. ಮತ್ತು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತಾರೆ, ಹಾಗೆ ಈ ಮಕ್ಕಳು ಏನೋ ಒಂದು ಆಗ್ತಾರೆ ಅನ್ನುವಂಥ ಒಂದು ಸ್ಥಿತಿ, ಮತ್ತು ಒಳ್ಳೆಯ ಲಕ್ಷಣ, ಮತ್ತು ತುಂಬ ಸುಂದರವಾಗಿರುವಂಥ 5 ಮಕ್ಕಳು. ಸೌಂದರ್ಯನೂ ಒಂದು ಕಡೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿರೋ ವಿನಯ ಎಲ್ಲರನ್ನೂ ಆಕರ್ಷಿಸ್ತಾ ಇರ್ತದೆ. ಋಷಿಗಳ ನಡುವೆ ಕಾಡಲ್ಲಿ ಕಾಡು ಪ್ರಾಣಿಗಳ ಜೊತೆ ಬೆಳೀತಾರೆ ಮಕ್ಕಳು, ದಿನ ಒಂದು ಸಾಹಸಗಳನ್ನು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಇದೆಲ್ಲ ನಡೀತಿರುವಾಗ ಒಂದು ದಿವಸ ಮಾದ್ರಿ ದೇವಿ ಏನು ಮಾಡ್ತಾಳೆ, ನದಿಯಲ್ಲಿ ಸ್ನಾನ ಮಾಡಿಕೊಂಡು ನದಿ ಅಕ್ಕಪಕ್ಕದಲ್ಲಿ ಬಿಟ್ಟಿರುವ ಹೂಗಳಿದೆಯಲ್ಲ ಅದನ್ನೆಲ್ಲ ತಗೊಂಡು ಪಾಪ ನದಿಯನ್ನು ನೋಡಿಕೊಂಡು ಅಲಂಕಾರ ಮಾಡ್ಕೊತಾಳೆ. ನದಿ ನೀರಲ್ಲಿ ನದಿ ನೀರಿದೆಯಲ್ಲ, ಹರಿತಾ ಇದೆ ನದಿ ನೀರು, ಆ ನದಿ ನೀರನ್ನು ನೋಡಿಕೊಂಡು ಆ ಹೂವಿನಿಂದ ಪಾಪ ತನ್ನಂತಾದ ಅಲಂಕಾರ ಮಾಡ್ಕೊಂಡು, ಏನು ಕೆಟ್ಟ ಉದ್ದೇಶ ಏನೂ ಇರಲ್ಲ, ಅವಳು ಪಾಡ್ಗಳು ಅಲಂಕಾರ ಮಾಡ್ಕೋತಾಳೆ. ಸ್ತ್ರೀ ಸಹಜವಾದ, ಹೆಣ್ಣಿಗೆ ಅಲಂಕಾರ ಬೇಕಲ್ಲ. ಆಮೇಲೆ ತೆಳುವಾದ ಸೀರೆ ಒದ್ದೆ ಆಗಿರುತ್ತೆ, ಯಾಕೆಂದರೆ ನದಿಯಲ್ಲಿ ಆಗಷ್ಟೇ ಮಿಂದಿದ್ದಾಳೆ, ತೆಳುವಾದ ಸೀರೆ ಒದ್ದೆ ಆಗಿರುತ್ತೆ. ಒದ್ದೆ ಮೇಲೆ ಕಾಡು ಹೂಗಳನ್ನು ಇಟ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದಾಳೆ. ಅವಳಾಗ ಅಲಂಕಾರ ಮಾಡ್ಕೊಳ್ತಿದ್ದಾಗ ಅತ್ತ ಕಡೆ ಬಂದಂತಹ ಪಾಂಡು ನೋಡ್ತಾನೆ ಹೆಂಡತಿನ. ನೋಡಿದ ಮೇಲೆ ಅವನಿಗೆ ಅವಳ ಮೇಲೆ ಇಚ್ಛೆ ಆಗ್ತದೆ. ಅವಳು ತುಂಬ ಕಾಲು ಕೈ ಹಿಡಿದು ಬೇಡ್ಕೊಳ್ತಾಳೆ, ಬಿಟ್ಟುಬಿಡು, ನನ್ನನ್ನು ಬಿಟ್ಬಿಡು, ಬೇಡ ಬಿಟ್ಬಿಡು, ನಿನಗೆ ನಾನು ಮೃತ್ಯು ಆಗೋದು ನನಗೆ ಇಷ್ಟ ಇಲ್ಲ, ಬಿಟ್ಬಿಡು ಅಂತ ತುಂಬ ಪ್ರಾರ್ಥಿಸ್ಕೊತಾಳೆ, ಕೈ ಕಾಲು ಹಿಡಿದು ಕೇಳ್ಕೊತಾಳೆ. ಆದರೆ ದೈವೇಚ್ಛೆ, ಪಾಂಡುಗೆ ಅಷ್ಟು ದಿವಸ ಸಂಯಮದಲ್ಲಿದ್ದವನಿಗೆ ಅವತ್ತೇ ಯಾಕೆ ಕಾತರತೆ ಬಂತು ಅಂದರೆ ಹೇಳೋಕೆ ಉತ್ತರ ಇಲ್ಲ. ಆದರೆ ಅವನ ಕಾಲ ಮುಗಿದಿತ್ತು ಅಂದ್ಕೊಳ್ಳೋಣ, ಅಥವಾ ಇದು ವಿಧಿ ಅಂದ್ಕೊಳ್ಳೋಣ. ಅವಳನ್ನು ಸೇರಕ್ಕೆ ಹೋಗ್ತಾನೆ, ಋಷಿ ಶಾಪ ನಿಜ ಆಗುತ್ತೆ, ತೀರ್ಕೊಂಡ್ಮೇಲೆ ಇವಳಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ನನ್ನ ಕಡೆಯಿಂದ ಗಂಡ ಹೋಗ್ಬಿಟ್ನಲ್ಲ, ನಾವು ಇಷ್ಟು ದಿವಸ ಕಾಪಾಡ್ಕೊಂಡ್ವಿ, ಈಗ ನನ್ನ ಅಕ್ಕ ಏನಂತಾಳೆ, ನನ್ನ ಗತಿ ಏನು, ಮಕ್ಕಳ ಗತಿ ಏನು, ಈ ಮಕ್ಕಳ ಇದು ಈ ಥರ ಹುಟ್ಟಿರೋದು, ಯಾರು ತಂದೆ ಹುಟ್ಟಿರೋರಲ್ಲ, ಎಲ್ಲವುದು ವ್ಯತ್ಯಾಸದಲ್ಲಾಗಿರೋದು, ಇದನ್ನು ಹಸ್ತಿನಾವತಿಯಲ್ಲಿ ಒಪ್ಕೋತಾರ ಇಲ್ವಾ, ಏನು ಗತಿ ಮಾಡೋದು, ಈ ಥರದ ಪ್ರಶ್ನೆಗಳೆಲ್ಲ ಮಾದ್ರಿಯನ್ನು ಕಾಡಕ್ಕೆ ಶುರುವಾಗುತ್ತೆ. ಸರಿ ಜೋರಾಗಿ ಕಿರ್ಚ್ಕೊಂಡು ಹೇಳೋದು, ಇನ್ನೇನೂ ಗೊತ್ತಾಗಲ್ಲ. ಪಾಪ ಮಾದ್ರಿ ಪಾತ್ರನೇ ಹಾಗೆ, ಕುಂತಿ ಹಾಗೆ ತುಂಬ ನಿಷ್ಠೂರವಾದ ಪಾತ್ರ ಅಲ್ಲ ಅವಳು, ಅವಳೊಂಥರ ಮೆದುವಾದ ಪಾತ್ರ. ಮತ್ತು ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದಿರೋಳು ಮಾದ್ರಿ, ಹೌದಲ್ವಾ, ಅಂದರೆ ತೆರ ಕೊಟ್ಟು ತಂದಿರೋದು. ಕುಂತಿಯಲ್ಲಿರುವಂತಹ ಅಧಿಕಾರ ಭಾವ ಪಾಪ ಅವಳಲ್ಲಿರಲ್ಲ, ಅವಳು ಬರೀ ಅನುಸರಣೆ ಮಾಡ್ಕೊಂಡಿರುವಂತಹ ಪಾತ್ರ. ಹಾಗಾಗಿ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಅಳಕ್ಕೆ ಶುರು ಮಾಡಿದಾಗ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ, ಏನು ಅನಾಹುತ ಆಯಿತೋ, ಇವಳು ಅಳ್ತಾ ಇದ್ದಾಳಲ್ಲ ಅಂತೇಳ್ಬಿಟ್ಟು ಕುಂತಿ ಓಡಿ ಬರ್ತಾಳೆ ಮಕ್ಕಳನ್ನು ಕರ್ಕೊಂಡು ದೊಡ್ಡವರಾಗಿದ್ದಾರೆ, ಸುಮಾರಷ್ಟು ದೊಡ್ಡವರಾಗಿದ್ದಾರೆ. ಅವರನ್ನೆಲ್ಲ ಕರ್ಕೊಂಡು ಬರ್ತಾಳೆ. ಬಂದರೆ ಏನಾಗುತ್ತೆ, ಮಾದ್ರಿ ಅಳ್ತಾ ಕೂತಿದ್ದಾಳೆ. ನೋಡಿದ್ರೆ ರಾಜನಿಗೆ ಮೈ ಮೇಲೆ ವಸ್ತ್ರಗಳಿರೋದಿಲ್ಲ, ಅವನಿದ್ದ ಕ್ರಿಯೆಯಲ್ಲಿ ಕಾರಣದಿಂದ ಮೈ ಮೇಲೆ ವಸ್ತ್ರಗಳಿರಲ್ಲ. ತಕ್ಷಣ ಮಕ್ಕಳನ್ನೆಲ್ಲ ಆಚೆ ಕಳಿಸಿ ಗಂಡನಿಗೆ ವಸ್ತ್ರಗಳನ್ನು ಉಡಿಸಿ ಆಮೇಲೆ ಏನಾಯಿತು ಅಂತ ಕೇಳಿದ್ರೆ ಪ್ರಸಂಗ ಹೇಳ್ತಾಳೆ ಮಾದ್ರಿ. ಕುಂತಿಗೆ ತುಂಬ ಸಿಟ್ಟು ಬರುತ್ತೆ, ಇಲ್ಲ ಅಂತಿಲ್ಲ, ತುಂಬ ಸಿಟ್ಟು ಬರುತ್ತೆ. ಮಾದ್ರಿನ ಬೈತಾಳೆ, ನಿನಗೆ ಅಷ್ಟು ಗೊತ್ತಾಗ್ಲಿಲ್ವೇ, ನನ್ನ ಗಂಡನ ತಿಂದ್ಕೊಂಡ್ಬಿಟ್ಟಿಯಲ್ಲ, ನನ್ನ ಗಂಡ ಸಾಯ್ತಾನೆ ಅಂತ ಗೊತ್ತಿದ್ದು ನೀನು ಯಾಕೆ ಈ ಕ್ರಿಯೆಗೆ ಕರ್ಕೊಂಡು ಬಂದೆ ಇಲ್ಲಿಗೆ ಅಂತ. ಮಾದ್ರಿ ತಾನು ಪಾಪ ಎಲ್ಲ ಹೇಳ್ತಾಳೆ, ನಾನು ತಪ್ಪು ಮಾಡಲಿಲ್ಲ, ಆರ್ಯಪುತ್ರನ ನಾನು ಕೇಳಿಕೊಂಡೆ ಬೇಡ ಅಂತ, ಆದರೆ ಅವ್ನು ನನ್ನ ಮಾತು ಕೇಳಲಿಲ್ಲ, ಹೀಗಾಗೋಯ್ತು ಅಂತ ಅವಳು ಅಳ್ತಾಳೆ. ಅದಾದಮೇಲೆ ಅವತ್ತು ಎತ್ಕೊಂಡು ಬರ್ತಾರೆ. ಅಸ್ತಿನಾವತಿಗೆ ಬರೋದಿಲ್ಲ, ಅಲ್ಲಿ ಎಲ್ಲೋ ಕಾಡೊಳಗಡೆ ನದಿ ಹತ್ರ ತಾನೇ ಸತ್ತಿರೋದು, ಅದನ್ನ ಆಶ್ರಮದೊಳಗಡೆ ಎತ್ಕೊಂಡು ಬಂದು ರಾತ್ರಿ ಇಟ್ಕೊಳ್ತಾರೆ. ಬೆಳಗ್ಗೆ ದಹನ ಕಾರ್ಯ ಆಗಬೇಕು. ಇಬ್ಬರು ಹತ್ಕೊಂಡು ಕೂತಿದ್ದಾರೆ, ಮಕ್ಕಳು ಇನ್ನೊಂದು ಕಡೆ ಇದ್ದಾರೆ, ಋಷಿ ಪತ್ನಿಯರೆಲ್ಲ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಇಂತಹ ಒಂದು ಸನ್ನಿವೇಶ, ಅರಮನೆ ಕೇಳಿ ಕಳಿಸೋಕ್ಕೂ ಕೂಡ ಸಮಯ ಇಲ್ಲ ಅವ್ರಿಗೆ ಪಾಪ. ಈ ಕಾರಣದಿಂದ ಎಲ್ಲ ಅಳ್ತಾ ಇದ್ದಾರೆ. ಈಗ ಮಧ್ಯರಾತ್ರಿನಲ್ಲಿ ಇವಳು ತಲೆ ಎತ್ತಿ ಹೇಳ್ತಾಳೆ, ಯಾರು ಮಾದ್ರಿ, ಅಕ್ಕ ನಿನಗೆ ನನ್ನ ಮೇಲೆ ಮತ್ಸರ ಇರ್ಬೋದು, ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಮತ್ಸರ ಇರ್ಬೋದು, ಆದರೆ ನನ್ನ ಮಕ್ಕಳ ವಿಷಯದಲ್ಲಿ ನಿನಗೆ ಮತ್ಸರ ಇಲ್ಲ. ನಿನಗೆ 5 ಮಕ್ಕಳಲ್ಲಿ ಭೇದನೇ ಇಲ್ಲ ಅಂತ ನನಗೆ ಗೊತ್ತು. ಈ 5 ಮಕ್ಕಳನ್ನ ಜೊತೆ, ನಿನ್ನ 3 ಮಕ್ಕಳ ಜೊತೆಗೆ ನನ್ನ 2 ಮಕ್ಕಳನ್ನು ಸೇರಿಸ್ಕೊಂಡು ನೀನು 5 ಮಕ್ಕಳು ಅಂತಲೇ ತಿಳ್ಕೊಂಡ್ರೋಳು. ನಿನಗೆ ಭೇದ ಇಲ್ಲ, ಆ ಮಕ್ಕಳನ್ನು ನೀನು ನೋಡ್ಕೊ, ನಾನು ಇವನ ಜೊತೆ ಸಹಗಮನ ಮಾಡ್ತೀನಿ. ಮಾದ್ರಿ ಹೇಳ್ತಾಳೆ. ಹಾಗೆ ಹೇಳಿದಾಗ ಕುಂತಿಗೆ ಒಪ್ಕೊಳ್ಳೋ ಮಾತಲ್ಲ, ಬೇಡ ಅಂತಾಳೆ. ಯಾಕೆಂದರೆ ಸಹಗಮನ ಮಾಡೋಕ್ಕೆ ಕೆಲವು ನಿಯಮಗಳಿದೆ, ಎಲ್ಲರೂ ಸಹಗಮನ ಮಾಡೋ ಹಾಗಿಲ್ಲ, ಕೆಲವು ನಿಯಮಗಳಿದೆ. ಸಹಗಮನ ಮಾಡಬೇಕಾದ್ರೆ ಹೇಗೆ, ಯಾರ್ಯಾರಿಗೆ ಅಧಿಕಾರ ಇದೆ ಅಂದರೆ, ಅವಳಿಗೆ ರಾಜ್ಯದ ಜವಾಬ್ದಾರಿ ಇರಬಾರ್ದು, ತಂದೆ ತಾಯಿಯರ ಜವಾಬ್ದಾರಿ ಇರಬಾರ್ದು, ಗರ್ಭಿಣಿಯಾಗಿರಬಾರ್ದು, ಸಣ್ಣ ಮಕ್ಕಳ ಜವಾಬ್ದಾರಿ ಇರಬಾರ್ದು.
ಅಂಥವ್ರು ಮಾತ್ರ ಸಹಗಮನ ಮಾಡೋಕ್ಕಾಗೋದು. ಎಲ್ಲರೂ ಸಹಗಮನ ಮಾಡಾಗಿಲ್ಲ. ಅಂದರೆ ಜವಾಬ್ದಾರಿ ಇದ್ದವರು ಸಹಗಮನ ಮಾಡೋ ಹಾಗಿಲ್ಲ. ಕುಂತಿ ಮಾಡೋ ಹಾಗಿಲ್ಲ. ಕುಂತಿ ಎಲ್ಲ ಇಬ್ಬರೂ ಮಾಡಾಗಿಲ್ಲ. ಇಬ್ಬರಿಗೂ ಮಕ್ಕಳ ಜವಾಬ್ದಾರಿ ಇದೆ. ಆದರೆ ಇವಳೇನು ಮಾಡ್ತಾಳೆ ಮಾದ್ರಿ, ಈ ತನ್ನ ಮಕ್ಕಳನ್ನ ಕುಂತಿಗೆ ಒಪ್ಪಿಸ್ಬಿಟ್ಟು ತಾನು ಜವಾಬ್ದಾರಿ ಕಳ್ಕೊತಾಳೆ. ನನ್ನ ಮಕ್ಕಳನ್ನ ಅವಳಿಗೆ ತುಂಬ ನಂಬಿಕೆ ಇರುತ್ತೆ ಕುಂತಿ ಮೇಲೆ. ಕುಂತಿಗೆ ಮಕ್ಕಳ ವಿಷಯದಲ್ಲಿ ಭೇದ ಇಲ್ಲ. ಅವಳಿಗೆ ಆ 3 ಮಕ್ಕಳೆಷ್ಟೋ, ಈ 2 ಮಕ್ಕಳು ಅಷ್ಟೇ. 5 ಮಕ್ಕಳನ್ನು ಒಂದೇ ಕೈನಲ್ಲಿ ತಬ್ಬಿ ಸಾಕ್ತಾಳೆ ಅವಳು ಅನ್ನುವಂಥ ಒಂದು ವಿಶ್ವಾಸ ಇರುತ್ತೆ. ಆ ವಿಶ್ವಾಸದ ಮೇಲೆ ಅವಳಿಗೆ ಅನ್ಸೋದು ಏನು ಭಯ ಶುರುವಾಗುತ್ತೆ ಅಂದರೆ, ನಾನು ಹಸ್ತಿನಾವತಿಗೆ ಈ ಮುಖ ಇಟ್ಕೊಂಡು ಹೋದರೆ ಗಂಡನ್ನ ತಿನ್ಕೊಂಡವಳು ಅಂತ ಹಸ್ತಿನಾವತಿಯಲ್ಲಿ ನನ್ನನ್ನು ಯಾವ ಸ್ಥಿತಿಯಲ್ಲಿ ನೋಡ್ಬೋದು. ಯಾಕೆಂದರೆ ಅವಳ ಕಾರಣದಿಂದನೇ ಪಾಂಡು ರಾಜ ಸತ್ತೇನೆ. ಪಾಂಡು ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಅಭಿಮಾನ. ಅಂತಹ ಅಭಿಮಾನದ ದೊರೆ ನನ್ನಿಂದ ಸತ್ತರಲ್ವ, ಅವ್ರನ್ನ ಸತ್ತ ಮೇಲೆ ನಾನು ಈ ಮುಖ ಇಟ್ಕೊಂಡು ಹೋಗೋಕ್ಕಿಂತ ಸಾವು ನನಗೆ ಹಿತ. ಮತ್ತು ಒಳಗಡೆ ಕೊರಗೆಷ್ಟು ಅವಳಿಗೆ, ನನ್ನಿಂದ ಗಂಡ ಸತ್ತರು, ನನ್ನಿಂದ ಗಂಡ ಸತ್ತ ಅನ್ನೋ ಬೇರೆಯವ್ರು ಅನ್ನೋದು ಬೇರೆ ಪ್ರಶ್ನೆ. ನನಗೆ ಕೊರಗಾಗುತ್ತೆ. ಆ ಕೊರಗಿಟ್ಕೊಂಡು ನಾನು ಬದುಕಲಾರೆ, ಸಹಗಮನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕುಂತಿಯನ್ನು ಒಪ್ಪಿಸ್ಕೋತಾಳೆ. ಈಗ ನೀವು ಯೋಚನೆ ಮಾಡಬೇಕು, ಸಹಗಮನ ಮಾಡಬೇಕು, ಎಲ್ಲರೂ ಒಪ್ಕೊಂಡ್ರು, ಸಹಗಮನ ಅಲ್ಲೇ ದೀಕ್ಷೆ ತೊಗೊಂಡ್ಲು, ಸಹಗಮನೂ ಮಾಡಿಬಿಟ್ರು. ಮಕ್ಕಳು ಬೆಂಕಿ ಇಟ್ಟರು. ಅದಾದಮೇಲೆ ಕೆಲವು ದಿನಗಳ ಕಳೆದ ಮೇಲೆ ನಿತ್ಯಕ್ಕೆ ಇದು ಕರ್ಮಗಳೆಲ್ಲ ಆಗಬೇಕಲ್ಲ, ಅದು ಎಲ್ಲವುದು ಆದಮೇಲೆ ಋಷಿಗಳು ಜೊತೆ ಬಂದು ಹೇಳ್ತಾರೆ, ನೋಡಿಮ್ಮ, ಇನ್ನು ನೀವಿಲ್ಲಿರೋದು ಸರಿಯಲ್ಲ, ನೀವು ಹಸ್ತಿನಾವತಿಗೆ ಹೊರಡಿ. ಇಲ್ಲಿವರೆಗೂ ಆರ್ಯಪುತ್ರ ಇದ್ದ, ನೀವು ಜೊತೆಯಲ್ಲಿದ್ರಿ, ಎಲ್ಲವೂ ಸರಿಯಾಗಿತ್ತು, ಅವರು ನೋಡ್ಕೊಳ್ಳೋದಕ್ಕೋಸ್ಕರ ಇವರು ಇರಬೇಕಾಗಿತ್ತು, ಅದೆಲ್ಲವೂ ಸರಿ. ಈಗಿನ ನೀವು ಇಲ್ಲಿರೋಕ್ಕೆ ಅರ್ಥವಿಲ್ಲ. ಜೊತೆಗೆ ಹಸ್ತಿನಾವತಿಯ ಸಿಂಹಾಸನ ಬೇರೆಯವ್ರಿಗೆ ಸೇರಬಾರ್ದು. ಸಿಂಹಾಸನದ ಅಧಿಪತಿ ಇಲ್ಲಿದ್ದಾನೆ ದೊಡ್ಡವನು, ಹಾಗಾಗಿ ನೀನು ಹೋಗೋದೇ ಸರಿ ಅಂತ ರಾಜಕೀಯನ ಬೋಧಿಸ್ತಾರೆ. ಬೋಧಿಸಿದ ಮೇಲೆ ಆಯಿತು ಅಂತ ಹೇಳಿಬಿಟ್ಟು ಆ ಋಷಿಗಳೇ ಜೊತೆಯಲ್ಲಿ ಬರ್ತಾರೆ. ಕರ್ಕೊಂಡು ಬಂದು ಏನಾಯಿತು ಅಂತ ಹೇಳೋಕ್ಕೊಬ್ರು ಬೇಕಲ್ಲ. ಆಮೇಲೆ ಇಲ್ಲಿಗೂ ಅಲ್ಲಿಗೂ ಸಂಪರ್ಕ ನಡೆದಿದೆ. ತೀರಾ ಸಂಪರ್ಕ ನಡೆದೇ ಇಲ್ಲ ಅಂತಲ್ಲ. ಇವ್ರಿಗೆ 5 ಮಕ್ಕಳಾಗಿರೋದು ಅವ್ರಿಗೆ ಗೊತ್ತಿದೆ. ಹಸ್ತಿನಾವತಿಯಲ್ಲಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಒಬ್ಬರನ್ನೊಬ್ಬರು ಮುಖತಃ ಭೇಟಿಯಾಗಿಲ್ಲ ಅಷ್ಟೇ. ಈಗ 5 ಮಕ್ಕಳನ್ನು ಋಷಿಗಳು ಕರ್ಕೊಂಡು ಬಂದು ಹಸ್ತಿನಾವತಿಯ ಅರಮನೆಗೆ ಬಿಡ್ತಾರೆ. ಬಿಟ್ಟಾಗ ಧರ್ಮ, ಸನಾತನ ಧರ್ಮದ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡಿರೋ, ಗೌರವ ಕೊಡುವಂಥ ಭೀಷ್ಮ ಇವರನ್ನ ಬೇರೆಯವ್ರ ಮಕ್ಕಳು ಅಂತ ತಿಳ್ಕೊಳ್ಳಲ್ಲ. ತನ್ನ ತಮ್ಮನ ಮಕ್ಕಳು ಅಂತಾನೆ, ಅಂದರೆ ತನ್ನ ವಂಶಸ್ಥರು ಅಂತಲೇ 5 ಮಕ್ಕಳನ್ನ ಒಟ್ಟಿಗೆ ತಪ್ಕೊಳ್ತಾರೆ. ಭೀಷ್ಮಾಚಾರ್ಯರು ಒಂದೇ, ಅಂದರೆ ಎಲ್ಲರಿಗೂ ಈ ಅನುಮಾನ ಇರುತ್ತೆ, ಇವರಿಬ್ಬರು ಹೋದ್ರು, ನಿಯೋಗ ಪದ್ಧತಿ ಆಯಿತೋ ಇಲ್ವೋ, ಇನ್ನೇನಾಯಿತೋ, ಯಾವ ಥರ ಮಕ್ಕಳನ್ನು ಪಡ್ಕೊಂಡು ಬಂದರೋ ಗೊತ್ತಿಲ್ಲ ಅನ್ನುವಂಥ ಅಳುಕು ಇವ್ರಿಗೂ ಇರುತ್ತೆ. ಯಾರೇನೇನು ಅಂದ್ಕೊಂಡ್ಬಿಟ್ರು ಅಂತ ಕುಂತಿಗೂ ಇದೆ, ಹಾಗೆಯೇ ಎದುರುಗಡೆ ಇರೋ ಜನಕ್ಕೂ ಇದೆ. ಆದರೆ ಇದೆಲ್ಲದಕ್ಕೂ ಪೂರ್ಣ ತೆರೆ ಎಳೆಯೋಕ್ಕೆ ಇವನು ಹೋಗಿ 2 ಕೈಯಿಂದ ತಪ್ಕೊಂಡ್ಬಿಡ್ತಾರೆ. 5 ಮಕ್ಕಳನ್ನ ಒಂದೇ ತಬ್ಬಿಗೆ ತಬ್ಬಿಕೊಂಡು ಪಾಂಡುವನ್ನು ನೆನೆಸ್ತಾರಂತೆ, ಕಣ್ಣಲ್ಲಿ ನೀರು ಹಾಕ್ತಾರಂತೆ, ಪಾಂಡು ಕಳೆದೋದ ಅಂತ. ಅರಮನೆ ಎಲ್ಲವುದು ಪಾಂಡು ಸತ್ತದಕ್ಕೆ ದುಃಖಿಸ್ತಾರೆ. ಅವನ ಪರವಾಗಿ ಮಾಡಬೇಕಾದ ಕರ್ಮಗಳನ್ನು ಎಲ್ಲರೂ ಮಾಡ್ತಾರೆ. ಇದೆಲ್ಲ ಆದಮೇಲೆ ಆ ಪಾಂಡವರು ಮತ್ತು ಕೌರವರು ಅವರ 5 ಜನ, ಇವರು 100 ಜನ, 105 ಮಕ್ಕಳು ಒಟ್ಟಾಗ್ತಾರೆ. ಒಟ್ಟಾದರೆ ಯಾಕೋ ಇವ್ರ ನಡುವೆ ಸಂಪರ್ಕಗಳೇ ಸರಿ ಹೋಗಲ್ಲ. ಪ್ರಾರಂಭದಿಂದಲೇ ಎಣ್ಣೆ ನೀರು ಬೆರೆಸಿದಾಗೆ ಇವರು ಇಬ್ಬರ ಜೋಡಿ ಆಗ್ತಾ ಇರ್ತದೆ. ಅವರು ತುಂಬ ಶಿಸ್ತಿಂದ ಬೆಳೆದಂತಹ 5 ಮಕ್ಕಳು, ಇವರು ಶಿಸ್ತೇ ಇಲ್ಲದೆ ಬೆಳೆದಿರುವಂತಹ 100 ಮಕ್ಕಳು. ಆದರೂ ಒಟ್ಟಿಗೆ ಎಲ್ಲರೂ ಆಟ ಆಡ್ತಾ ಇರ್ತಾರೆ. ಕೃಪಾಚಾರ್ಯರು ಇಲ್ಲಿವರೆಗೆ ಏನು ವಿದ್ಯಾಭ್ಯಾಸನ ಆ 100 ಜನಕ್ಕೆ ಕಲಿಸ್ತಾ ಇದ್ರು, ಅದನ್ನೇ ಇಲ್ಲೂ ಮುಂದುವರಿಸ್ತಾರೆ, ಈ 5 ಜನನ್ನು ಸೇರಿಸ್ಕೊಂಡು 105 ಜನಕ್ಕೂ. ಆದರೆ ಕೃಪಾಚಾರ್ಯರ ಹಿಡಿತಕ್ಕೆ ಈ 105 ಮಕ್ಕಳು ಸಿಗ್ತಾ ಇಲ್ಲ. ಇದರ ನಡುವೆ ಆಟಗಳು, ಹೊಡೆದಾಟಗಳು ಇದೆಲ್ಲವುದು ನಡೀತಾ ಇದೆ. ಹೀಗಿರಬೇಕಾದ್ರೆ ಆ ವಿಷಯ ತಿಳಿದು ವ್ಯಾಸರಲ್ಲಿಗೆ ಬರ್ತಾರೆ. ಬಂದವರು ತಾಯಿ ಏನು ದುಃಖ ತೋರಿಸ್ಬೇಕು, ತಾಯಿ ಮುಂದೆ ಹೋಗಿ ದುಃಖ ತೋರಿಸ್ತಾರೆ ಪಾಂಡು ತೀರ್ಕೊಂಡಿದ್ದಕ್ಕೆ. ಜೊತೆಗೆ ಇನ್ನು ನೀವಿಲ್ಲಿ ಇರುವುದು ಬೇಡ, ಇಲ್ಲಿ 2 ಮನೆಯ ಮಕ್ಕಳು, ಯಾವುದು ಪಾಂಡವರು ಕೌರವರು ಒಂದೇ ಕಡೆ ಸೇರಿದ್ದಾರೆ. ಇನ್ಮೇಲೆ ಆ ಅರಮನೆಯಲ್ಲಿ ಬರೀ ಕೆಟ್ಟದ್ದೇ ನಡೀತದೆ, ಇನ್ನು ನೀವು ಇಲ್ಲಿರೋದು ಬೇಡ, ಇದನ್ನೆಲ್ಲ ನೋಡೋ ಅಗತ್ಯ ನಿಂಗಿಲ್ಲ ಅಂಥೇಳಿ ತಾಯಿನ ಮತ್ತು ಅಂಬಿಕೆ ಅಂಬಾಲಿಕೆಯರನ್ನ, ಅಂದರೆ ವಿಚಿತ್ರವೀರ್ಯನ 2 ಪತ್ನಿಯರು ಇರ್ತಾರಲ್ಲ, ಅಂಬಿಕೆ ಅಂಬಾಲಿಕೆಯರು, ಅವರು 3 ಜನನ್ನ ಅರಣ್ಯಕ್ಕೆ ಕರ್ಕೊಂಡು ಹೊರಟೋಗ್ತಾರೆ. ಅಲ್ಲಿಗೆ ಈ ಕತೆ ಒಳಗಡೆ ಆ 3 ಪಾತ್ರಗಳು ಕೂಡ ಹೊರಗಡೆ ಹೋಗ್ತಾರೆ.